ಭಾನುವಾರ ನಂದು ಜನ್ರೇಟ್ರ್ ಹಾಕಿದ್ದು ವಾಲಿಬಾಲ್ ನಡೀತಾ ಇತ್ತು ಸರ್ ನರಸಾಪುರದಲ್ಲಿ ಕಾಲೇಜ್ ಫೀಲ್ಡಲ್ಲಿ. ಅದಕ್ಕೆ ಜನ್ರೇಟರ್ ನಾನೇ ಹಾಕಿದ್ದೆ. ನಾನು ಅಲ್ಲೇ ಇದ್ದೆ. ಶನಿವಾರ ಮತ್ತು ಭಾನುವಾರ 2 ದಿವಸನೂ ನನ್ನ ಹೆಂಡ್ತಿನೂ ಫೋನ್ ಮಾಡಿದ್ಲು. ಅವ್ರ ಮಾವ ಸೋದರ ನಾರಾಯಣ ಸ್ವಾಮಿ ಅವನು ಫೋನ್ ಮಾಡಿ ಧಮಕಿ ಹಾಕಿದ್ರು. ನಿನ್ನ ಡ್ರೈವರ್ಸ್ ತಗೊಂಡು ಮಿಚಲ್ ಡ್ರೈವರ್ಸ್ ತಗೊಂಡು ನಿನ್ನ ಪಾರ್ಕ್ ನೀನು ನಮ್ಮ ಪಾರ್ಕ್ ನಾವು ಇಡ್ತೀವಿ, ಯಾವುದೇ ಕಾರಣಕ್ಕೂ ನೀನು ಅವಳು ಮಾತಾಡ್ಸಬಾರ್ದು, ನನ್ನ ಹೆಂಡ್ತಿಗೆ ಫೋನ್ ಮಾಡಬಾರ್ದು ಅಂದರು. ಅದು ಸರಿ ಆಯ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಮಾತು ಬೆಳೆದು ಅವನು ಭಾನುವಾರ ಅವ್ರ ತಮ್ಮನಿಗೆ ಹೇಳಿಕೊಟ್ಟು ಭಾನುವಾರ ಕಳಿಸ್ಕೊಟ್ಟೆ ಅವನು ನನ್ನ ಹತ್ರ. ಅವನು ನನ್ನ ಹತ್ರ ಗಲಾಟೆ ಏನೂ ಮಾಡಿಲ್ಲ. ಬಂದು ಬಾರೋ ಮನೆಯಲ್ಲಿ ಹೋಗಿ ಚಿಕನ್ ಮಾಡಿಸಿದ್ದೀನಿ, ಚಿಕನ್ ತಿನ್ನೋಣ. ಮನೆಗೆ ಚಿಕನ್ ಕರ್ಕೊಂಡೋದ. ಚಿಕನ್ ತಿಂದು ಮನೆ ಹತ್ರ ಬಿಡ್ತೀನಿ, ಇದು ಕೆಲಸದ ಹತ್ರ ಬಿಡ್ತೀನಿ ಅಂದು. ಬಿಟ್ಟು ಅದೇ ಕೆಲಸ ಹತ್ರ ಬರೋದಾ ಇದ್ದೆ. ಅವ್ನು ಕೆಲಸ ಹತ್ರ ಬೇಡ, ಸೀದಾ ಮಡಿಯರಳ್ಳಿ ಸೈಡ್ ಕರ್ಕೊಂಡೋಗಿ ಆ ಫಾರೆಸ್ಟಲ್ಲಿ ಮಾತಾಡ್ಬೇಕು ಬಾ ಅಂತ ಏಕಾಏಕಿ ಹಿಂದೆಯಿಂದ ಬಾ ರಮೇಶ್ ಅವ್ರ ಲಾಸ್ಟ್ನೇ ಸೋದರ ಮಾವ ನಾನು ಕರ್ಕೊಂಡೋಗಿ ಏನೋ ನಮ್ಮ ಮನೆಯೇ ಬೈತಿ ಅಂತೇನಿ ನಮ್ಮಂದು ಹೆಂಗಂದ್ಬಿಟ್ಟು ಹಿಂದೆಯಿಂದ ಹಾಕ್ಬಿಟ್ಟ ಸರ್ ಚಾಕು ಅಲ್ಲಿ. ಸರ್ ಇಬ್ಬರಿದ್ರು, ಒಬ್ಬ ಒಂದಿಲ್ಲ ಹತ್ರ ದೂರ ಇದ್ದ. ಚಾಕು ಅಲ್ಲಿ ಹಾಕ್ಬಿಟ್ಟ. ಹಾಕಿ ಕತ್ತನೆ ಎಳ್ಬಿಟ್ಟ. ಹೇಳಿದ ತಕ್ಷಣ ಅವ್ನು ತಳ್ಬಿಟ್ಟು ನಾನು ರೋಡ್ಗೆ ಹೇಳ್ತೀನಿ ಸರ್. ರೋಡ್ ಸೈಡ್ ಬಂದ್ಬಿಟ್ಟೆ. ಕಂಬಿ ಒಂದು ಸಿಕ್ಕಾಕೊಂಡು ಈಗ ಕಾಂಪೌಂಡ್ಗೆ ಹಾಕಿರ್ತ ಕಂಬಿ, ಆ ಕಂಬಿಯಿಂದ ಬಿದ್ದು ಒಂದು ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟಿದೆ. ಮುಖ ಎಲ್ಲ ಬೂದಿ ಥರ ಆಗೋಗ್ಬಿಟ್ಟು ಆ ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟಿದೆ ಸರ್. ಗಿಡ್ಡು ಎಲ್ಲ ಪೂರ್ತಿ ಆಗೋಗಿದೆ ಸರ್. ಆಮೇಲೆ ಒಂದು 2 ಅವರ್ 3 ಅವರ್ 1 ಅವರ್ 2 ಅವರ್ ಆದಮೇಲೆ ಜ್ಞಾನ ಬಂದು ಎದ್ದು ಸೀದಾ ನಾನು ಬಂದಿದ ತಕ್ಷಣ ಕೋಲಾರ ಮೂಲದಿಂದ ಮೇಡಮ್ ಅವರು ಬಂದರು. ಸುಮಾರು 1 ಗಂಟೆ 15 ನಿಮಿಷ ಸಮಯದಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಚುಂಚದೇನಹಳ್ಳಿ ಅಂತ ಹೇಳಿ ಒಂದು ಫಾರೆಸ್ಟ್ ಬರುತ್ತೆ. ಅವತ್ತು ರಾತ್ರಿ ಕೋಲಾರ ಗ್ರಾಮೀಣ ಪೊಲೀಸ್ ಠಾಣೆ PSI ಆದಂಥ ಭಾರತೀಯವರು ಮತ್ತು ನಮ್ಮ ಸಿಬ್ಬಂದಿಗಳಾದ ಗಂಗಾಧರ್ ಮತ್ತು ನಾಗರಾಜ್ ಅವರು ಆ ವೆಹಿಕಲಲ್ಲಿ ಗಸ್ತು ಮಾಡ್ತಾಯಿದ್ರು. ಆ ಗಸ್ತು ಮಾಡೋ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಡನ್ನಾಗಿ ರಕ್ತದ ಮಡುವಲ್ಲಿ ಬಿದ್ದು ಸಡನ್ನಾಗಿ ಜೀಬನ್ನು ನೋಡಿ ಜೀಬ್ಗೆ ಅಡ್ಡ ಬಂದಿದ್ದಾನೆ. ಸಡನ್ನಾಗಿ ನಿಲ್ಲಿಸಿ ನೋಡಿದಾಗ ಆ ವ್ಯಕ್ತಿಗೆ ಮಲ್ಟಿಪಲ್ ಸ್ಟ್ಯಾಬಿಂಗ್ ಆಗಿದೆ. ಮತ್ತು ಅದಕ್ಕೆ ಕುತ್ತಿಗೆಗೆ ಮತ್ತು ಬ್ಯಾಕ್ ಸೈಡು ಕರುಳು ಇವೆಲ್ಲ ಸಹ ಆಚೆ ಬಂದು ರಕ್ತದ ಮಡುವಲ್ಲಿ ಒದ್ದಾಡ್ತಾ ಇದ್ದ. ಯಾರು ಏನದು ಗೊತ್ತಾಗಿಲ್ಲ. ಸೊ ಇಮಿಡಿಯೇಟ್ಲಿ ಅವ್ರು ಭಾರತೀಯವರು ನೈಟ್ ರೌಂಡ್ಸಲ್ಲಿದ್ದಂಥ ಅವ್ರ ಇನ್ಸ್ಪೆಕ್ಟರು ಕಾಂತರಾಜು ಮತ್ತು ಟೌನ್ ಇನ್ಸ್ಪೆಕ್ಟರ್ ಸದಾನಂದ ಅವ್ರಿಗೆ ಇಮಿಡಿಯೇಟ್ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದಿರಾ ಆಂಬುಲೆನ್ಸ್ಗೂ ಅವರು ಟ್ರೈ ಮಾಡ್ತಾರೆ. ಬಟ್ ಆಂಬುಲೆನ್ಸು ಸಹ ಟೈಮ್ಗೆ ತುಂಬ ಡಿಲೇ ಆಗಿದ್ದರಿಂದ ಇವರೇ ಬಟ್ಟೆ ಎಲ್ಲ ತಗೊಂಡು ಅದಕ್ಕೆಲ್ಲ ಪ್ಯಾಕಪ್ ಮಾಡಿ ಇನ್ನೂ ಬ್ಲಡ್ ಲಾಸ್ ಆಗ್ದಿರ ಇಮಿಡಿಯೇಟ್ಲಿ ಅವ್ರನ್ನ ಆಂಬುಲೆನ್ಸಲ್ಲಿ ಆರಲ್ ಜಲಪ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದು ಸೇರಿಸಿರೋದು ಸ್ವಲ್ಪ ತಡವಾಗಿದ್ರು ಸಹ ಆ ವ್ಯಕ್ತಿ ಉಳಿತಾ ಇರಲಿಲ್ಲ. ಇನ್ನೊಂದು ಮರ್ಡರ್ ಆಗ್ತಾ ಇತ್ತು. ಸೊ ವಿಚಾರ ಬೆಳಗ್ಗೆಗೆ ನಮಗೆ ಗೊತ್ತಾಯ್ತು. ವಿಷಯ ಏನಂತ ಹೇಳಿದ್ರೆ ಈ ಹುಡುಗ ಗಾಯಾಲು ಮಲ್ಲಸಂದ್ರದ ವಾಸಿ ನಾಗೇಶ್ ಅಂತ ಹೇಳಿ ಅಂತ ಏನೋ ವನರಾಶಿ ಅಂತ ಒಂದು ವಿಲೇಜಲ್ಲಿ ಅಶ್ವಿನಿ ಅನ್ನೋರ್ಗೆ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ 7-8 ಇಯರ್ಸ್ ಬ್ಯಾಕ್. ಬಟ್ ಅವರಿಬ್ಬರಿಗೂ ಮನಸ್ತಾಪಗಳು ಉಂಟಾಗಿ ಆಲ್ರೆಡಿ ಒಂದು ಕೇಸು ಆಗಿದೆ. ಕೇಸು ಸಹ ಕೋರ್ಟಲ್ಲಿ ವಿಚಾರಣೆ ಇದ್ದು ಎಲ್ಲ ಸಾಕ್ಷ್ಯಾಧಾರಗಳು ಸಹ ಇವನ ವಿರುದ್ಧವಾಗಿ ಎಲ್ಲ ಬಂದಿರುತ್ತೆ. ಹಾಗಾಗಿ ಅಶ್ವಿನಿ ಅನ್ನೋರಿಗೆ ಇವರು ಬೇರ್ಪಡಿರ್ತಾರೆ ಸಾಂಸಾರಿಕವಾಗಿ. ಈಗ ನಾನು ಏನಾದರೂ ಜೈಲಿಗೆ ಹೋದರೆ ಅದು ನೀನೇ ಕಾರಣ ಅಂಥೇಳಿ ಪದೇ ಆ ಹುಡುಗಿಗೆ ಫೋನ್ ಮಾಡೋದು ಬೈಯೋದೆಲ್ಲ ಮಾಡ್ತಾರಂಥ ಸಂದರ್ಭದಲ್ಲಿ ಅಶ್ವಿನಿಗೆ ತಂದೆ ತಾಯಿ ಇದು ಬೇರೆ ಇಂಟರ್ ಕ್ಯಾಸ್ಟು ಒಂದು ಇಶ್ಯೂ ಅಂತ ಹೇಳಿ ಅಶ್ವಿನಿಗೆ ಇನ್ನೊಂದು ಮದುವೆ ಮಾಡೋಣ ಅಂಥೇಳಿ ಮನೆಯವರು ಯಾರು ನಾರಾಯಣ ಸ್ವಾಮಿ ಅವ್ರ ತಾಯಿ ಮಹೇಶ್ವರಮ್ಮ ಮತ್ತು ಇನ್ನೊಬ್ಬರು ರಮೇಶ್ ಅಂತ ಹೇಳಿ ಇವ್ರ ಜನ ಮುದ್ದು ಮಾಡ್ಕೊಂಡು ಇವ್ನು ಹಿಂಗೆ ಬಿಟ್ಟರೆ ನಮ್ಮ ಹುಡುಗಿ ಜೀವನ ಆಗಲಿ ಏನೋ ಮಾಡಬೇಕಂತ ಹೇಳಿದ ಮೇಲೆ ಇವರೆಲ್ಲ ಒಂದು ಒಳಸಂಚು ಮಾಡಿ ಈ ನಾಗೇಶ್ ಅನ್ನೋನು ಈ ರಮೇಶನ್ನು ಏನು ಮಾಡ್ತಾನೆ ಹೋಗ್ಬಿಟ್ಟು ಈ ವ್ಯಕ್ತಿಗೆ ಚೆನ್ನಾಗಿ ಕುಡಿಸಿ ಎಲ್ಲ ಪಾರ್ಟಿ ಮಾಡಿ ರಾತ್ರಿನಲ್ಲಿ ಯಾವುದೋ ಒಂದು ಟೈಮಲ್ಲಿ ಸುಮಾರು 10-11 ಗಂಟೆ ಆ ಟೈಮ್ ಆಗಿರ್ಬೋದು ಅವನಿಗೆ ಸ್ಟ್ಯಾಪ್ ಮಾಡಿ ಇನ್ನು ಸತ್ತೋಗಿದ್ದಾನೆ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ಬಿಟ್ಟಿದ್ದಾರೆ.
ಇವನು ಪ್ರಾಣ ಉಳಿತು. ಮತ್ತು ಆ ರೋಡಲ್ಲಿ ಪೊಲೀಸ್ ಜೀಪು ವಿತ್ ಲೈಟ್ ನೋಡಿದ ಮೇಲೆ ಅವನು ಕಿಚ್ಕೊಂಡು ರೋಡಿಗೆ ಬಂದಿದ್ದಾನೆ. ಇದಾದ ನಂತರ ಎಲ್ಲ ಮನೆ ಕಿತ್ತಿದ್ದಾರೆ. ಸೊ ಇವ್ರ ಮೇಲೆ ಆಲ್ರೆಡಿ ಈಗ 307 ಕೇಸ್ ಒಂದನ್ನು ಕೋಲಾರ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಈಗ ಯಾರು ಈ ಅಪರಾಧಿಗಳಿದ್ದಾರೆ ಅದನ್ನು ಬಂಧನ ಮಾಡೋದಕ್ಕೆ ನಮ್ಮವರು ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಒಂದು ಭಾರತೀಯವ್ರದ್ದು ಒಂದು ಸಮಯ ಸ್ಫೂರ್ತಿ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಒಂದು ವ್ಯಕ್ತಿನ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಸೇರಿಸಿ ಅದಕ್ಕೆ ಬೆಡ್ ಏನು ಬೇಕು ಎಲ್ಲ ಚಿಕಿತ್ಸೆ ಕೊಟ್ಟಿರೋದ್ರಿಂದ ಒಂದು ಪ್ರಾಣ ಉಳಿತು. ಇದು ಸ್ವಲ್ಪ ಲೇಟ್ ಆಗಿದ್ರೂ ತಡವಾಗಿದ್ರೂ ಸಹ ಪ್ರಾಣ ಉಳಿತಾ ಇರಲಿಲ್ಲ. ಸೊ ನಮ್ಮ ಕರ್ತವ್ಯ ಎಷ್ಟೇ ಬ್ಯುಸಿ ಇದ್ದರೂ ಸಹ ಜನಗಳ ಪ್ರಾಣ ಕಾಪಾಡೋದು ನಮ್ಮ ಕೆಲಸ. ಪೊಲೀಸ್ ನಮ್ಮ ಗಮನಕ್ಕೆ ಏನು ಬಂದ ತಕ್ಷಣ ಸ್ಪಂದನೆ